ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ನಾನು ಸತ್ತೋಗಿತ್ತು ಅನ್ನೋ ಗಿಡ ಬದುಕಿದೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇದು ಮದರ್ ಪ್ಲಾಂಟು. ಇದು ನಾನು ವಾಟ್ರ್ ಬಾಟ್ಲ್ 20 ಲೀಟ್ರ್ ವಾಟ್ರ್ ಬಾಟಲ್ ಇಟ್ಟಿದ್ದೆ. 2 ಗಿಡ ಇತ್ತು. 2 ಗಿಡನೂ ರೀಪಾಟ್ ಮಾಡಿ ಹೋಗಿದ್ನಲ್ವ, ಸುಮಾರು 6 ತಿಂಗಳು 8 ತಿಂಗಳ ಕೆಳಗಡೆ. ಆವಾಗ ಅದು ನಾನು ಊರಿಗೆ ಹೋಗಿ ಬಂದಿದ್ದೆಲ್ಲ ಗೊತ್ತಲ್ವ. ಊರಿಂದ ಬರೋಷ್ಟೊತ್ತಿಗೆ ಸುಮಾರು ಗಿಡಗಳು ದಾಸವಾಳ ಒಣಗಿದೆ ಅಂತ ನಿಮ್ಗೆ ಹೇಳಿದ್ದೆ. ಅದರಲ್ಲಿ ಇದು ಒಂದಾಗಿತ್ತು. ಆದರೆ ನನಗೆ ಇದೇ ಗಿಡ ಈ ಹೂವಿನ ಗಿಡನೇ ಅಂತ ಗೊತ್ತಿರಲಿಲ್ಲ. ನಾನು ಎಲ್ಲ ಒಣಗಿರೋದು ನೋಡಿ ಒಂದು ಕಡೆ ಎಲ್ಲ ಸ್ವಲ್ಪ ಹಸಿ ಇತ್ತು. ಕೊನೆಗೆ ಅದನ್ನು ತೆಗೆದು ನಾನು ಈ ಥರ ಸಿಗಿಸ್ಬಿಟ್ಟಿದ್ದೆ. ಆದರೆ ಅದೇ ಹೂವು ಅಂತ ನನಗೆ ಇದು ಚಿಗುರಿದ ಮೇಲೂ ಗೊತ್ತಿಲ್ಲ. ಈ ಚಿಗುರಿ ಒಂದು 2-3 ಸರಿ ಮೊಗ್ಗಾಯಿತು, ಉದುರೋಯ್ತು, ಅದು ಬೀಳಲಿಲ್ಲ. ಎಷ್ಟು ತುಂಬ ಚಿಕ್ಕ ಕಡ್ಡಿ, ಒಂದೇ ಒಂದು ಬೆರಳಷ್ಟು ಉದ್ದ ಮಾತ್ರ ಹಸಿ ಇತ್ತು ಆ ಗಿಡದಲ್ಲಿ, ಒಣಗಿರೋ ಗಿಡದಲ್ಲಿ. ಅದನ್ನು ತೆಗೆದು ನಾನು ಈ ಥರ ಚಿಕ್ಕ ಪಾಟಲ್ಲಿ ಸುಮ್ಮನೆ ಚುಚ್ಚಿಬಿಟ್ಟಿದ್ದೆ. ಯಾವ ಪಾಟ್ ಖಾಲಿ ಇದೆಯೋ ಆ ಪಾಟಲ್ಲಿ ಇಟ್ಟಿದ್ದೆ. ಅದು ಇವತ್ತು ಚಿಗುರ್ಬಿಟ್ಟು 3ನೇ ಸರಿ, 2 ಸರಿ ಮೊಗ್ಗು ಉದುರಿ 3ನೇ ಸರಿ ಹೂವು ಮೊಗ್ಗಾಗಿದೆ. ಬೆಳಗ್ಗೆ ನೋಡ್ಬಿಟ್ಟು ಖುಷಿ ಆಯ್ತು ನನಗೆ. ಗಿಡ ಜೀವಂತವಾಗಿ ಉಳೀತಲ್ಲಪ್ಪ ಅದರದ್ದು ಅಂತ ಅಂದ್ಕೊಂಡೆ. ಆಮೇಲೆ ಮೊನ್ನೆ ರೀಪಾಟ್ ಮಾಡಿದ್ನಲ್ಲ, ಇವೆಲ್ಲ ಒಂದೇ ಪಾಟಲ್ಲಿದ್ದಿದ್ದು 3 ಗಿಡನೂ ಅವೆಲ್ಲ ತುಂಬ ಚೆನ್ನಾಗಿ ಸೆಟ್ಟಾಗಿದ್ದಾವೆ ನೋಡಿ. ಒಂದು ಎಲೆನೂ ಬಾಡಿಲ್ಲ. ಬೇರು ನಾವೇನು ಡಿಸ್ಟರ್ಬ್ ಮಾಡದೇ ಇದ್ದರೆ ಬಾಡಲ್ಲ. ಮೊದಲು ಆದರೆ ಬುಟ್ಟಿ ಇದ್ವಲ್ಲ, ಬುಟ್ಟಿ ಎಲ್ಲ ತೆಗಿಯೋಷ್ಟೊತ್ತಿಗೆ ಸ್ವಲ್ಪ ಬೇರೆಲ್ಲ ಡಿಸ್ಟರ್ಬ್ ಆಗಿರುತ್ತೆ. ಅದರಿಂದ ಅವು ಬೇಗ ಚಿಗುರ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ. ಇವು ನಾವು ಹಂಗೆ ತೆಗೆದು ಹಂಗೆ ಇಡವು, ಬೇಗನೆ ಚೇತರಿಸ್ಕೊಳ್ತವೆ. ನಾನು ಬೆಳಗ್ಗೆನೇ ಮಾಡಿದ್ದೀನಿ. ಬಿಸಿಲಿಗೆ ಅಂತೇಳಿ ನಾನು ದೊಡ್ಡ ಗಿಡಗಳು ಕೆಳಗಡೆ ಇಟ್ಟಿರೋದ್ರಿಂದ ನೆರಳಿಗೂ ಇಟ್ಟಿಲ್ಲ. ಸುಮಾರು ಬಿಸಿಲು ಬೀಳುತ್ತೆ ಅಷ್ಟೇ ಅಲ್ಲಿ. ಇದು ಪಾರಿಜಾತ ಇವಾಗ ಹೂವು ಬಿಡುತ್ತೆ. ಇದ್ರ ಬೀಜದಿಂದ ಗಿಡ ಬೆಳೆಸ್ಕೋಬೋದು. ಕಟಿಂಗ್ ಇಟ್ಟು ನೋಡಿದ್ದೀನಿ, ಕಟಿಂಗಿಂದ ಬಂದಿಲ್ಲ ನನಗೆ. ಕಟಿಂಗಿಂದ ಬೆಳೆಸಿದವರು ಯಾರಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ. ನಾನು ಬೀಜನೂ ಹಾಕಿಲ್ಲ, ಕಟಿಂಗೂ ಇಟ್ಟಿಲ್ಲ. ಬೀಜ ಹಾಕಿ ಬೆಳೆಸ್ತಾರೆ ಅಂತ ಗೊತ್ತು ನೋಡಿ. ಇದು ಹೂವು ಅರಳಿತು. 10 ಗಂಟೆಗೆ ಮತ್ತೆ ತೆಗೆದಿದ್ದೀನಿ. ಅದ್ರ ಕಟಿಂಗು ತೋರಿಸ್ತೀನಿ ಎಷ್ಟು ಉದ್ದ ಇದೆ ಅಂತ. ಒಂದೇ ಒಂದು ಬೆರಳು, ಅದರಲ್ಲಿ ಅರ್ಧ ಬೆರಳಷ್ಟು ನಾನು ಮಣ್ಣಲ್ಲಿ ಚುಚ್ಚಿದ್ದೀನಿ, ಇನ್ನು ಅರ್ಧ ಬೆರಳಷ್ಟು ಮೇಲಿಟ್ಟಿದ್ದೆ. ಅದೇ ನಿಧಾನವಾಗಿ ಚಿಗುರ್ಬಿಟ್ಟು ಈ ಥರ ಆಗಿರೋದು. ಅದು ಬರುತ್ತೆ ಅನ್ನೋ ಗ್ಯಾರಂಟಿನೂ ಇರಲಿಲ್ಲ. ಹೆಂಗೋ ನೋಡೋಣ ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ಫಲ ಸಿಕ್ತು. ಅದಕ್ಕೆ ಯಾವುದೇ ಗಿಡ ನೀವು ಒಣಗ್ತಾ ಇದೆ ಅಂತ ಅನುಮಾನ ಬಂದಾಗ ಅದನ್ನು ಒಂದು ಮೇಲ್ಗಡೆ ಚರ್ಮ ಉಗುರಲ್ಲಿ ಗೀರು ನೋಡಿ, ಅಲ್ಲಿ ಒಳಗಡೆ ಹಸಿರಿದೆ ಅಂದಾಗ ಆ ಕಟಿಂಗ್ ತೆಗೆದುಬಿಟ್ಟು ನೀವು ಯಾವುದಾದ್ರು ಚಿಕ್ಕ ಪಾಟಲ್ಲಿಟ್ಟರೆ ಈ ಥರ ನಮಗೆ ಮತ್ತೆ ಒಂದು ಗಿಡ ಜೀವಂತವಾಗಿ ಸಿಗ್ತವೆ. ಹೋಗಿರೋ ಗಿಡ ಮತ್ತು ಬದುಕ್ದಂಗೆ ಆಗುತ್ತೆ ನಮಗೆ ಮದರ್ ಪ್ಲಾಂಟಿಂದ. ನೋಡಿ ತೋರಿಸ್ತೀನಿ ನಾನು. ಎಲೆ ಅಲ್ಲಿಂದ ಚಿಗುರಿದೆ, ಕೆಳಗಡೆಯಿಂದ 2 ಬ್ರಾಂಚಸ್ ಬಂದಿದೆ ಒಂದೇ ಕಡ್ಡಿ. ನೋಡಿ ಅದೇ ಮಧ್ಯೆ ಇರೋದೇ ನಾನು ಕಟಿಂಗ್ ಇಟ್ಟಿರೋದು. ಎಷ್ಟು ಉದ್ದ ಇದೆ ನೀವೇ ನೋಡಿ. ದಪ್ಪನೂ ಇಲ್ಲ ಜಾಸ್ತಿ. ಅದು ಕಿರುಬೆರಳಿಗೆಲ್ಲೇ ಅರ್ಧ ಇರ್ಬೋದು ಅಷ್ಟೇ. ಅಂದರೆ ಹೂವು ಸೈಜು ಸ್ವಲ್ಪ ಚಿಕ್ಕದಿದು, ಯಾಕೆಂದರೆ ಗಿಡನೇ ಚಿಕ್ಕದು, ಕಟಿಂಗು ಚಿಕ್ಕದಲ್ವ, ಅದಕ್ಕೆ ಸೈಜು ಕಮ್ಮಿ ಆಯಿತು. ಒಟ್ಟು ಅದು ಐಡೆಂಟಿ ಆಯಿತು ಇದೇ ಹೂವು ಅಂತ. ಅದಾದಮೇಲೆ ಮೇಲೆ ಬಂದಿದ್ದೀನಿ. ಗುಲಾಬಿ ಗಿಡದಲ್ಲಿ ಇವು ಮಾತ್ರ ಬಿಡ್ತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ನಾಟಿವು ಮಾತ್ರ ಅವಾಗೊಂದು ಇವಾಗೊಂದು ಬಿಡುತ್ತೆ. ಅವು ಕೂಡ ಹೆಲ್ದಿಯಾಗಿಲ್ಲ ಈ ವರ್ಷ. ಗುಲಾಬಿ ಗಿಡ, ಮಲ್ಲಿಗೆ ಗಿಡ ಅಷ್ಟು ಹೆಲ್ದಿ ಇಲ್ಲ ನನ್ನ ಗಾರ್ಡನಲ್ಲಿ. ಧೂಳು, ಸಿಮೆಂಟಿನ ಧೂಳು ಎಲ್ಲ ಇರೋದಕ್ಕೆ ಅಂತ ಅನಿಸುತ್ತೆ ನನಗೆ. ನೋಡಿ ಇದು ನಾಟಿದು. ಇದು ಪರವಾಗಿಲ್ಲ. ಈ ಗಿಡನ ಈ ಹೂವು ನೋಡಿ ಎಲ್ಲೆಲ್ಲ ಒಣಗ್ದಂಗಿದೆ ಕೊನೆ. ಮೇಲೆ ಬೇರೆ ಬಿಸಿಲೂ ಜಾಸ್ತಿ ಅಲ್ವಾ. ಗುಲಾಬಿ ಗಿಡಗಳಿಗೆ ಅಷ್ಟು ಬಿಸಿಲು ಬೇಕಾಗಲ್ಲ. ಆಮೇಲೆ ಇದು ಇವತ್ತು 2 ಹೂವು ಅರಳಿದೆ. ಆನ್ಲೈನಿಂದ ತರಿಸಿದ್ದು. ಮೊನ್ನೆ ತೋರಿಸಿದ್ದು ಡಬಲ್ ಪೆಟಲ್. ಅದು ಇದೇ ಸೇಮ್ ಕಲರ್ ಅನಿಸುತ್ತೆ ಹೆಚ್ಚು ಕಮ್ಮಿ. 2 ಒಟ್ಟಿಗೆ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಇವತ್ತೊಂದು ಫುಟ್ಬಾಲ್ ಇಲ್ಲ ಅರಳಿತ್ತು, ಅದನ್ನು ಹಂಗೆ ವಿಡಿಯೋ ಮಾಡಿದ್ದೀನಿ. ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಇದು ಹಣ್ಣಿನ ಗಿಡದಲ್ಲಿ ಆರ್ಟಿಫಿಷಿಯಲ್ ಆರೆಂಜ್ ಅಂತ ಇದೆ ನೋಡಿ, ಅದು ಹಣ್ಣು ಕಮ್ಮಿ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಎಲ್ಲ ಕಡೆ ಲಿಕ್ವಿಡ್ಗಳು ಕೊಡ್ತಾಯಿದ್ದೀನಲ್ವ, ಅದಕ್ಕೆ ಎಲ್ಲ ಕಡೆ ಮೊಗ್ಗಾಗಿ ಹೂವಾಗಿ ಕಾಯಿ ಕಸ್ತಾ ಇದೆ. ನೋಡಿ ಖುಷಿ ಆಯಿತು. ಇದು ಜ್ಯೂಸ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ತಿನ್ನೋಕ್ಕಾಗಲ್ಲ, ಹುಳಿ ಇರುತ್ತೆ. ಸೇಮ್ ಆರೆಂಜ್ ಥರನೇ ಇರುತ್ತೆ, ಆರೆಂಜ್ ಥರನೇ ಬಿಡಿಸ್ಕೋಬೋದು ಆ ಥರ. ಆಮೇಲೆ ತುಂಬ ಕಾಯಿನೂ ಬಿಡುತ್ತೆ ನೋಡಿ. ಇಲ್ಲೆಲ್ಲ ದೊಡ್ಡವಾಗಿದೆ ಒಂದೊಂದು, ಇನ್ನೂ ಒಂದೊಂದು ಚಿಕ್ಕವು ಬರ್ತವೆ. ತುಂಬ ಜಾಸ್ತಿ ಕಾಯಿ ಬಿಡುತ್ತೆ. ತುಂಬ ದೊಡ್ಡ ಗಿಡನೂ ಅಲ್ಲ ಇದು, ಸುಮಾರು ಹೈಟ್ ಇದೆ ಅಷ್ಟೇ. ಇದು ನಾವು ನರ್ಸರಿಯಿಂದ ತಂದಿದ್ದು. 400 ಮಹೇಶು ತಂದಿದ್ದು. ಇದು ನಾನು ಜ್ಯೂಸ್ ಮಾಡಿನೂ ನೋಡಿದ್ದೀನಿ. ಸಿಮೆಂಟ್ ಧೂಳು ಇರೋದಕ್ಕೇ ಅಷ್ಟು ಗಿಡ ಹೆಲ್ದಿ ಇರಲಿಲ್ಲ. ಇವಾಗ ಚೆನ್ನಾಗಾಗಿದೆ. ಅದಲ್ಲದೆ ಇಲ್ಲಿ ಚೇಪೆಕಾಯಿ ನೋಡಿ, ಇದು ಮದರ್ ಪ್ಲಾಂಟು ಬೀಜದಿಂದ ಬಂದಿದ್ದು. 7ನೇ ವರ್ಷ ಅನಿಸುತ್ತೆ ಇದು. 2 ವರ್ಷದಿಂದ ಹಣ್ಣು ಬಿಡ್ತಾಯಿದೆ. 5 ವರ್ಷಕ್ಕೆ ಬಂತು ಇದು ಹೂವು ಬಂದು ಕಾಯಿ ಬಂದಿದ್ದು.
ಇದೇ ಫಸ್ಟು ನಾನು ಬೀಜದಿಂದ ಬೆಳೆಸಿದ್ದು. ಅದಾದಮೇಲೆ ಆರೆಂಜು, ಎರಳಿಕಾಯಿ ಎಲ್ಲ ಹಾಕಿದ್ದೀನಿ ಬೀಜದಿಂದ ಬಂದಿರೋವು. ಅವೆಲ್ಲ ಇನ್ನೂ ಹೂವು ಹಣ್ಣು ಆಗಿಲ್ಲ, ಯಾಕೆಂದರೆ ಅವಕ್ಕೂ ಇದಾಗುತ್ತೆ, ಟೈಮ್ ಆಗಬೇಕಲ್ವ. ಮಾವಿನ ಗಿಡನೂ ಒಂದು ಬೀಜದಿಂದ ಬಂದಿರೋದು, ಹೋದ ವರ್ಷ ಹೂವು ಬಿಟ್ಟಿತ್ತು. ಇದು ನೋಡಿ ಸ್ವೀಟ್ ಲೆಮನ್ ಅಂತಾರೆ. ಇದು ಹಣ್ಣಾದಾಗ ಯೆಲ್ಲೋ ಕಲರ್ ಬರುತ್ತೆ ಒಂಥರ, ಚೆನ್ನಾಗಿರುತ್ತೆ. ಆಮೇಲೆ ಸಿಪ್ಪೆ ಸಮೇತನೇ ತಿನ್ಬೋದು. ಇದಂತೂ ತುಂಬ ಡಲ್ ಆಗ್ಬಿಟ್ಟಿತ್ತು. ನಾನು ಊರಿಂದ ಬಂದಮೇಲೆ ಇವಾಗ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ, 5 ತಿಂಗಳ ಮೇಲೆ. ಎಲ್ಲ ಕಡೆ ಇದು ಅಷ್ಟೇ, ಕಾಯಿ ಗಿಡದ ತುಂಬ ಕಾಯಿ ಬಿಡುತ್ತೆ. ನೋಡೋಕೆ ಗಿಡ ಚಿಕ್ಕದಿದ್ರೂ ಆ ಕಾಯಿಗಳಿಗಾಗೆ ನೋಡೋಕೆ ಚೆನ್ನಾಗಿರುತ್ತೆ ಅನ್ನೋ ಇದಕ್ಕೇ ತರಿಸ್ಕೊಂಡಿದ್ದು ನಾನು. ಅದು ಹೋಯ್ತು ಅಂದ್ಕೊಂಡಿದ್ದೆ, ಆ ಥರ ಆಗೋಗಿತ್ತು ಗಿಡ. ಇವಾಗ ಚೆನ್ನಾಗಿದೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.